ರೈಟ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿ ತಲುಪುತ್ತೆ ತಂಡ. ಬೆಳ್ತಂಗಡಿಯಿಂದ ಕ್ಷಮಿಸಿ ಧರ್ಮಸ್ಥಳ ತಲುಪುತ್ತೆ ತಂಡ. ಅನಂತರ ಪಾಯಿಂಟ್ ನಂಬರ್ 7 ಅಲ್ಲಿ ಉತ್ಖನನ ಇವತ್ತು ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಕೂಡ ತಲೆಬುರುಡೆ ಸಿಗತ್ತಾ, ಇಲ್ಲಿ ಕೂಡ ಮೂಳೆ ಸಿಗತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ 7ನೇ ಪಾಯಿಂಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಉತ್ಖನನ ನಡೆಸುವ 7ನೇ ಪಾಯಿಂಟ್ ಹೇಗಿದೆ, ಆ ದೃಶ್ಯ ಹೇಗಿದೆ, ಆ ಜಾಗ ಹೇಗಿದೆ. ನಿನ್ನೆ ನಾವು ನೋಡಿದ್ವಿ 6ನೇ ಪಾಯಿಂಟ್ ಹೇಗಿತ್ತು ಅಂದ್ರೆ ಅದು ಏಕ್ದಮ್ ಅಲ್ಲಿ ನೇತ್ರಾವತಿ ನದಿಯ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಜಾಗ. ಯಾವುದೇ ನದಿಯಲ್ಲಿ ತೇಲಿಕೊಂಡು ಬಂದ ಹೆಣಗಳನ್ನು ಕೂಡ ಅಲ್ಲಿ ದಫನು ಮಾಡ್ತಾ ಇದ್ದಂಥ ಒಂದು ಜಾಗ. ಇವತ್ತು ಪಾಯಿಂಟ್ ನಂಬರ್ 7 ಹೇಗಿದೆ? ಮಣಿಪಾಲ್ನ KMC ಆಸ್ಪತ್ರೆಯಲ್ಲಿ ಮೂಳೆಗಳ ಎಕ್ಸಾಮೈನಿಂಗ್ ಮಾಡ್ತಾರೆ. ಇಲ್ಲೂ ಕೂಡ ತಲೆಬುರುಡೆ ಮೂಳೆ ಎಲ್ಲ ಸಿಗತ್ತಾ, ಏನು ಕತೆ? ಏನೇ ಸಿಕ್ಕಿದ್ರೂ ಕೂಡ ನಿನ್ನೆಯಿಂದನೂ FSLನವ್ರು ಹೇಳ್ತಾ ಇರೋದೇನು ಅಂದರೆ, ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ನೋಡಿ, ಅಲ್ಲಿ ಮೊದಲೇ ಹಿಟಾಚಿ ತಂದು ಆ ಜಾಗನ ಸ್ವಲ್ಪ ಸ್ವಚ್ಛ ಮಾಡ್ಕೋತಾ ಇದ್ದಾರೆ. ಅಗೆಯೋಕ್ಕೆ ಬೇಕಾಗಿರೋ ಜಾಗವನ್ನು ಸ್ವಚ್ಛ ಮಾಡ್ಕೋತಾ ಇದ್ದಾರೆ. ಇದು ಪಾಯಿಂಟ್ ನಂಬರ್ 7. ಇಲ್ಲಿ ಅಗೆಯಲಾಗತ್ತೆ ಇವತ್ತು. ಸೊ ಅದು ಸ್ವಲ್ಪ ಕಾಡು ಒಳಗಡೆ ಇರ್ತಕ್ಕಂಥ ಒಂದು ಜಾಗ. ಅಲ್ಲಿ ಹಿಟಾಚಿ ತೊಗೊಂಬಂದು ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡ್ಕೋತಾ ಇದ್ದಾರೆ. ಒಂದು ಐರನ್ ಪೋಲ್ ಬಿದ್ದಿರ್ತಕ್ಕಂಥದ್ದು ಕಾಣ್ತಾ ಇದೆ. ಮುಂದೆ ಅಲ್ಲಿ ಇನ್ನಷ್ಟು ಜಾಗ ಸ್ವಚ್ಛ ಮಾಡಿಕೊಂಡು ಆಮೇಲೆ ಅಗೆಯೋ ಕಾರ್ಯನ ಶುರು ಮಾಡ್ತಾರೆ. ಮಾರ್ಕ್ ಮಾಡ್ತಾರೆ, ಫಸ್ಟ್ ಬಂದು ಮಾರ್ಕ್ ಮಾಡ್ತಾರೆ. ಆನಂತರ ಆತ ತೋರಿಸಿದ ಜಾಗ ಎಲ್ಲಿ ಇರ್ಬೋದು ಅಂತ, ನಿಖರವಾಗಿ ಎಲ್ಲಿ ಇರ್ಬೋದು ಅಂತ ಆತ ತೋರಿಸ್ತಾನೋ ಅಲ್ಲಿಂದ ಅಗೆಯೋದಕ್ಕೆ ಆರಂಭ ಮಾಡ್ತಾರೆ. ನಿನ್ನೆ ಮೊನ್ನೆ ಎಲ್ಲ ನೋಡಿದ ಹಾಗೆ ಸುಮಾರು 8, 9, 10 ಅಡಿಗಳವರೆಗೂ ಕೂಡ ಅಗೆದಿದ್ದಾರೆ. ಸುಮಾರು 15 ಅಡಿ ಅಗಲದವರೆಗೂ ಕೂಡ ಅಗೆದಿದ್ದಾರೆ. ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಪ್ರದೇಶದಲ್ಲಿ ಅಗಿತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಪಾಯಿಂಟ್ ನಂಬರ್ 7 ಇಲ್ಲಿ ಏನು ಸಿಗತ್ತೆ ಅನ್ನುವಂಥ ಒಂದು ಕುತೂಹಲ ಅಷ್ಟೇ. ಅಲ್ಲೂ ಕೂಡ ಶವ ಸಿಗತ್ತೆ, ಯಾಕಂದರೆ ತಾನೇ ಹುಗಿದಿದ್ದೇನೆ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದ್ರಿಂದ ಅಲ್ಲಿ ಶವ ಸಿಗುತ್ತಾ ಅನ್ನುವಂಥ ಒಂದು ಕುತೂಹಲ. ಮತ್ತು ಅವರು ಈ SIT ಟೀಮ್ನವರು ಈ ತನಿಖೆಯನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ರೀತಿ, ಇವತ್ತು ಬೇರೆ ರಾಜ್ಯದಿಂದ ಕರ್ಕೊಂಡು ಬಂದು ಅಲ್ಲಿ ಕಾರ್ಡನ್ ಆಫ್ ಮಾಡಿ, ಅಲ್ಲಿ ಪರದೆ ಕಟ್ಟಿ, ಅಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಮಾಹಿತಿ ಹೊರ ಹೋಗಬಾರ್ದು ಅಂತ ಪ್ರಯತ್ನ ಮಾಡಿ ಏನೆಲ್ಲ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಡೀತಾ ಇದೆ ಇವತ್ತಿನ ಉತ್ಖನನ ಕಾರ್ಯ, ಯಾವ ರೀತಿಯಲ್ಲಿ ನಡೆಯಲಿದೆ ದಿನೇಶ್? ಮತ್ತು ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ದಿನೇಶ್, ಈ ಭಾಗಗಳಲ್ಲಿ, ಈ ಜಾಗದಲ್ಲಿ ಈ ಹಿಂದೆ ಇದೇ ವ್ಯಕ್ತಿಯ ಮೂಲಕವೇ ಗ್ರಾಮ ಪಂಚಾಯತ್ ಕೂಡ, ಅಂದರೆ ಈ ಅಪರಿಚಿತ ಶವಗಳನ್ನು ಹೂಳಿದಂತಹ ದಾಖಲೆಗಳು ಗ್ರಾಮ ಪಂಚಾಯತ್ನಲ್ಲೂ ಇದೆ. ಈ ವ್ಯಕ್ತಿಯ ಹೂಳಿರ್ತಕ್ಕಂಥದ್ದು ಅಂತ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಈತನೇ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಒಂದು ಪತ್ರ ಕೂಡ ರಿವೀಲ್ ಆಗಿದೆ. ಈ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ಏನೆಲ್ಲ ಅಪ್ಡೇಟ್ ಕೊಡ್ಬೋದು ದಿನೇಶ್? ಹೌದು ಶ್ರೀಲಕ್ಷ್ಮಿ, ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಆರಂಭ ಆಗುತ್ತೆ. ಈಗಾಗಲೇ SIT ಕಚೇರಿಯಿಂದ ಆತನನ್ನು, ಅಂದರೆ ಆ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನು ಧರ್ಮಸ್ಥಳ ಈ ಭಾಗಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಅವರು ಬಂದು ಇಲ್ಲಿಗೆ ರೀಚ್ ಆಗ್ತಾರೆ. ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು, ಇದು ನೇತ್ರಾವತಿ ಬ್ರಿಡ್ಜ್ ಇರುವಂಥದ್ದು. ನೇತ್ರಾವತಿ ಬ್ರಿಡ್ಜ್ನ ಪಕ್ಕದಲ್ಲಿ ಆ ಒಂದು 7ನೇ ಪಾಯಿಂಟ್ ಏನಿದೆ ಅದಕ್ಕೆ ಬರುವುದಕ್ಕೆ ದಾರಿ ಇದೆ. ಆ ದಾರಿ ಮೂಲಕವಾಗಿ ಬಂದು ಅಲ್ಲಿ 7ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಇಟಾಚಿಯನ್ನು ಕೂಡ ತರಿಸಲಾಗಿದೆ. ಇವತ್ತು ಇಟಾಚಿ ಜೊತೆಗೆ ಕಾರ್ಮಿಕರು ಕೂಡ ಆ ಒಂದು ಅಗೆಯುವಂಥ ಪ್ರೊಸೆಸನ್ನು ಮಾಡ್ತಾರೆ. ಆರಂಭದಲ್ಲಿ ಆ ಕಾರ್ಮಿಕರು ಏನಿದ್ದಾರೆ ಅವರು ಅಗಿತಾರೆ. ಆ ಬಳಿಕ ಮತ್ತಷ್ಟು ಆಳವನ್ನು ಅಗಿಬೇಕಾದ್ರೆ ಆ ಇಟಾಚಿಯನ್ನು ಕೂಡ ಬಳಸಿಕೊಳ್ಳಲಾಗ್ತಿದೆ. ಹೀಗಾಗಿ ಮುಂಜಾಗ್ರತೆಗಾಗಿ ಆ ಒಂದು ಇಟಾಚಿಯನ್ನು ಕೂಡ ಈಗಾಗಲೇ ಸ್ಥಳದಲ್ಲಿ ತರಿಸಿ ಇಟ್ಟುಕೊಂಡಿರುವಂಥದ್ದು. ಮತ್ತು ಆ ಒಂದು ಪ್ಲೇಸ್ ಏನಿದೆ, 7ನೇ ಪ್ಲೇಸ್ ಏನಿದೆ ಅದನ್ನು ಸ್ವಚ್ಛ ಮಾಡುವಂಥ ಕೆಲಸ ಕೂಡ ಈಗ ಆಗ್ತಾ ಇರುವಂಥದ್ದು. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಆ ಒಂದು SIT ಟೀಮ್ ಅನ್ನುವಂಥದ್ದು ಈ ಒಂದು ಬ್ರಿಡ್ಜಿನ ಎಂಡಿಗೆ ಬರ್ತಾರೆ. ಅಲ್ಲಿಂದ ಬಂದು 7ನೇ ಪಾಯಿಂಟ್ ತಲುಪ್ತಾರೆ. ಅಲ್ಲಿಂದ ಒಂದು ಸುಮಾರು 200ರಿಂದ 300 ಮೀಟರ್ ಅಷ್ಟು ದೂರದಲ್ಲಿ 7ನೇ ಪಾಯಿಂಟ್ ಇರುವಂಥದ್ದು. ನಿನ್ನೆ ಇದ್ದಂಥದ್ದು ಅದೇ ಪಕ್ಕದಲ್ಲಿ, ಅಂದರೆ 25ರಿಂದ 30 ಅಡಿಗಳಷ್ಟು ದೂರದಲ್ಲಿ ನಿನ್ನೆ 6ನೇ ಪಾಯಿಂಟ್ ಇತ್ತು. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಗಳು ಮತ್ತು ಬುರುಡೆಯ ಒಂದಷ್ಟು ಪೀಸ್ಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಆ ಒಂದು 6ನೇ ಪಾಯಿಂಟ್ನ ಉತ್ಖನನ ಅನ್ನುವಂಥದ್ದು ಬಹಳಷ್ಟು ಲೇಟ್ ಆಗಿತ್ತು. ನಿನ್ನೆ ಇಡೀ ದಿನ ನಡೆದಿರುವಂಥದ್ದು ಕೇವಲ 6ನೇ ಪಾಯಿಂಟ್ನ ಉತ್ಖನನ ಮಾತ್ರ. ಅದರಲ್ಲೇ ಮೂಳೆಗಳು ಸಿಕ್ಕಿದ ಕಾರಣಕ್ಕಾಗಿ ಮತ್ತಷ್ಟು ಅಗೆಯಲಾಗಿತ್ತು. JCPಯನ್ನು ಕೂಡ ತರಿಸಿಕೊಂಡು ಆಳಕ್ಕೆ ಅಗೆಯಲಾಗಿತ್ತು. ಜೊತೆಗೆ ಅಕ್ಕಪಕ್ಕದಲ್ಲೂ ಕೂಡ ಒಂದಷ್ಟು ಅಗಲವನ್ನು ಕೂಡ ಅಲ್ಲಿ ಅಗೆಯಲಾಗಿತ್ತು. ಹೀಗಾಗಿ ನಿನ್ನೆಯ ಪ್ರೊಸೆಸ್ ಬಹಳಷ್ಟು ಲೇಟ್ ಆಗಿರುವಂಥದ್ದು. ಅಂದರೆ ಆ ಮೂಳೆಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಆ ಒಂದು ಪ್ರೊಸೆಸ್ ಅನ್ನುವಂಥದ್ದು ಒಂದಷ್ಟು ಲೇಟ್ ಆಗುತ್ತೆ. ಇವತ್ತು ಕೂಡ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡ್ತಾರೆ. ಆದರೆ ಇಲ್ಲೇನಾದರೂ ಮೂಳೆಗಳ ಪೀಸ್ಗಳಾಗಿರ್ಬೋದು, ಜೊತೆಗೆ ಬುರುಡೆಯ ಒಂದಷ್ಟು ತುಂಡುಗಳು
ಮೂಳೆಗಳಾಗಿರ್ಬೋದು ಸಿಕ್ಕಿದ್ರೆ ಇದು ಕೂಡ ಲೇಟ್ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅಂದರೆ ಮೊನ್ನೆ ಆರಂಭದ ದಿನ ಒಂದು ಕಡೆಗಳಲ್ಲಿ ಉತ್ಖನನ ಮಾಡಿದ್ರು, ಆ ಬಳಿಕ ಎರಡನೇ ದಿನ ನಾಲ್ಕು ಕಡೆಗಳಲ್ಲಿ ಮಾಡಿದ್ರು, ನಿನ್ನೆ ಒಂದು ಕಡೆಯಲ್ಲಿ, ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಲಿಕ್ಕೆ ಇರುವಂಥದ್ದು. ಇಲ್ಲೇನಾದರೂ ಏನಾದರೂ ಕಳೆಬರ ಸಿಕ್ಕಿದ್ರೆ ಮತ್ತಷ್ಟು ಇವತ್ತು ಕೂಡ ಆ ಒಂದು 7ನೇ ಪಾಯಿಂಟದ್ದು ಬಹಳಷ್ಟು ಲೇಟ್ ಆಗುವಂಥ ಸಾಧ್ಯತೆಗಳು ಇದೆ. ನಿನ್ನೆ ಪಾಯಿಂಟ್ ಏನಿದೆ ಅದು 6ನೇ ಪಾಯಿಂಟ್, ಅದು ಕಾಣಿಸಿಕೊಳ್ಳಿತ್ತು. ಅಂದರೆ ಇಲ್ಲೇ ನೇತ್ರಾವತಿ ನದಿಯ ಪಕ್ಕದಲ್ಲಿ ಆ ಒಂದು 6ನೇ ಪಾಯಿಂಟ್ ಇತ್ತು. ಏನು ಮೀಡಿಯಾಗಳ ಕ್ಯಾಮರಾಕ್ಕೂ ಕೂಡ ಅದು ಗೋಚರ ಆಗ್ತಾ ಇತ್ತು. ಆದರೆ 7ನೇ ಪಾಯಿಂಟ್ ಇರುವಂಥದ್ದು ಕಾಡಿನ ಒಳಭಾಗದಲ್ಲಿ. ಹೀಗಾಗಿ ಇವತ್ತು ಆ ಒಂದು ಪ್ರದೇಶ ಸ್ಪಷ್ಟವಾಗಿ ಕಾಣೋದಿಲ್ಲ, ಮರಗಳ ಅಡ್ಡ ಇದೆ. ಹೀಗಾಗಿ ಏನು ಅದೊಂದು ಅಷ್ಟಾಗಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರೋದಿಲ್ಲ. ಸದ್ಯ ಏನು SIT ಅಧಿಕಾರಿಗಳು ಈ ಕಡೆ ಬರ್ತಾ ಇದ್ದಾರೆ. ಬಂದು ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಆ ಒಂದು ಸ್ಥಳ ಅಂದರೆ ಆ ಗುರುತಿಸಿದಂಥ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕೂಡ ಆರಂಭ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಉತ್ಖನನಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಕಾರ್ಮಿಕರು ಕೂಡ ಬಂದಿದ್ದಾರೆ. ಒಂದು ಹೊರ ರಾಜ್ಯದ ಕಾರ್ಮಿಕರು ಜೊತೆಗೆ ಈ ಭಾಗದ ಒಂದಷ್ಟು ಕಾರ್ಮಿಕರನ್ನು ಬಳಸಿಕೊಂಡು ಇವತ್ತು ಉತ್ಖನನ ನಡೆಯುತ್ತೆ. ಜೊತೆಗೆ ಈ ಹಿಟಾಚಿಯನ್ನು ಕೂಡ ತರಿಸಲಾಗಿದೆ. ಅಂದರೆ ಆರಂಭದಲ್ಲಿ ಒಂದು 3 ಅಡಿಗಳಷ್ಟು ಆಳವನ್ನು ಇಲ್ಲಿನ ಕಾರ್ಮಿಕರೇ ಅಗಿತಾರೆ. ಅಲ್ಲಿ ಏನಾದರೂ ಒಂದಷ್ಟು ಮೂಳೆಗಳು ಅಥವಾ ಬುರುಡೆಯ ಭಾಗಗಳು ಸಿಕ್ಕಿದ್ರೆ ಮತ್ತಷ್ಟು ಅಗಿಬೇಕಾಗುತ್ತೆ. ಹೀಗಾಗಿ ಮತ್ತಷ್ಟು ಅಗಿಯುವುದಕ್ಕೋಸ್ಕರವಾಗಿ ಹಿಟಾಚಿಯನ್ನು ಕೂಡ ಸ್ಥಳಕ್ಕೆ ತರಿಸಿಕೊಳ್ಳಲಾಗಿದೆ. ಅದು ಕೂಡ ಈಗ 7th ಪಾಯಿಂಟ್ನಲ್ಲಿ ಇರುವಂಥದ್ದು. ಕಾರ್ಮಿಕರು ಕೂಡ 7th ಪಾಯಿಂಟ್ಗೆ ಈಗಾಗಲೇ ಬಂದಿದ್ದಾರೆ. SIT ಅಧಿಕಾರಿಗಳನ್ನ ವೈಟ್ ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳು ಏನು ಮುಸುಕುದಾರಿ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾರೆ. ಅವರ ಜೊತೆಗೆ AC ಆದಂಥ ಸ್ಟೆಲ್ಲಾ ವರ್ಗೀಸ್ ಅವರು ಇರ್ತಾರೆ, ಅರಣ್ಯ ಇಲಾಖೆಗೆ ಸಂಬಂಧಿಸಿದವರು ಇರ್ತಾರೆ, ಕಂದಾಯ ಇಲಾಖೆಗೆ ಸಂಬಂಧಿಸಿದವರು ಇರ್ತಾರೆ, ಫೊರೆನ್ಸಿಕ್ ತಜ್ಞರು, ಜೊತೆಗೆ ವೈದ್ಯರು ಕೂಡ ಇರ್ತಾರೆ. ಹೀಗಾಗಿ ಒಂದು ತಂಡ ಏನಿದೆ ಅದು ಸ್ಥಳಕ್ಕೆ ಬಂದ ಬಳಿಕ 7ನೇ ಪಾಯಿಂಟ್ನಲ್ಲಿ ಆರಂಭ ಆಗುತ್ತೆ. 7ನೇ ಪಾಯಿಂಟ್ನಲ್ಲಿ ಇವತ್ತು ಏನು ಮೂಳೆಗಳು ಅಥವಾ ಬುರುಡೆಯ ಭಾಗಗಳು ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ ಆಲ್ರೈಟ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿ ತಲುಪುತ್ತೆ ತಂಡ. ಬೆಳ್ತಂಗಡಿಯಿಂದ ಧರ್ಮಸ್ಥಳ ತಲುಪುತ್ತೆ ತಂಡ. ಅನಂತರ ಪಾಯಿಂಟ್ ನಂಬರ್ 7 ಅಲ್ಲಿ ಉತ್ಖನನ ಇವತ್ತು ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಕೂಡ ತಲೆ ಬುರುಡೆ ಸಿಗತ್ತಾ, ಇಲ್ಲಿ ಕೂಡ ಮೂಳೆ ಸಿಗತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ 7ನೇ ಪಾಯಿಂಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಉತ್ಖನನ ನಡೆಸುವ 7ನೇ ಪಾಯಿಂಟ್ ಹೇಗಿದೆ, ಆ ದೃಶ್ಯ ಹೇಗಿದೆ, ಆ ಜಾಗ ಹೇಗಿದೆ. ನಿನ್ನೆ ನಾವು ನೋಡಿದ್ವಿ 6ನೇ ಪಾಯಿಂಟ್ ಹೇಗಿತ್ತು ಅಂದ್ರೆ ಅದು ಏಕ್ದಮ್ ಅಲ್ಲಿ ನೇತ್ರಾವತಿ ನದಿಯ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಜಾಗ. ಯಾವುದೇ ನದಿಯಲ್ಲಿ ತೇಲಿಕೊಂಡು ಬಂದ ಹೆಣಗಳನ್ನು ಕೂಡ ಅಲ್ಲಿ ದಫನು ಮಾಡ್ತಾ ಇದ್ದಂಥ ಒಂದು ಜಾಗ. ಇವತ್ತು ಪಾಯಿಂಟ್ ನಂಬರ್ 7 ಹೇಗಿದೆ? ಮಣಿಪಾಲ್ನ KMC ಆಸ್ಪತ್ರೆಯಲ್ಲಿ ಮೂಳೆಗಳ ಎಕ್ಸಾಮೈನಿಂಗ್ ಮಾಡ್ತಾರೆ. ಇಲ್ಲೂ ಕೂಡ ತಲೆಬುರುಡೆ ಮೂಳೆ ಎಲ್ಲ ಸಿಗತ್ತಾ, ಏನು ಕತೆ? ಏನೇ ಸಿಕ್ಕಿದ್ರೂ ಕೂಡ ನಿನ್ನೆಯಿಂದನೂ FSLನವ್ರು ಹೇಳ್ತಾ ಇರೋದೇನು ಅಂದರೆ, ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ನೋಡಿ, ಅಲ್ಲಿ ಮೊದಲೇ ಹಿಟಾಚಿ ತಂದು ಆ ಜಾಗನ ಸ್ವಲ್ಪ ಸ್ವಚ್ಛ ಮಾಡ್ಕೋತಾ ಇದ್ದಾರೆ. ಅಗೆಯೋಕ್ಕೆ ಬೇಕಾಗಿರೋ ಜಾಗವನ್ನು ಸ್ವಚ್ಛ ಮಾಡ್ಕೋತಾ ಇದ್ದಾರೆ. ಇದು ಪಾಯಿಂಟ್ ನಂಬರ್ 7. ಇಲ್ಲಿ ಅಗೆಯಲಾಗತ್ತೆ ಇವತ್ತು. ಸೊ ಅದು ಸ್ವಲ್ಪ ಕಾಡು ಒಳಗಡೆ ಇರ್ತಕ್ಕಂಥ ಒಂದು ಜಾಗ. ಅಲ್ಲಿ ಹಿಟಾಚಿ ತೊಗೊಂಬಂದು ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡ್ಕೋತಾ ಇದ್ದಾರೆ. ಒಂದು ಐರನ್ ಪೋಲ್ ಬಿದ್ದಿರ್ತಕ್ಕಂಥದ್ದು ಕಾಣ್ತಾ ಇದೆ. ಮುಂದೆ ಅಲ್ಲಿ ಇನ್ನಷ್ಟು ಜಾಗ ಸ್ವಚ್ಛ ಮಾಡಿಕೊಂಡು ಆಮೇಲೆ ಅಗೆಯೋ ಕಾರ್ಯನ ಶುರು ಮಾಡ್ತಾರೆ. ಮಾರ್ಕ್ ಮಾಡ್ತಾರೆ, ಫಸ್ಟ್ ಬಂದು ಮಾರ್ಕ್ ಮಾಡ್ತಾರೆ. ಆನಂತರ ಆತ ತೋರಿಸಿದ ಜಾಗ ಎಲ್ಲಿ ಇರ್ಬೋದು ಅಂತ, ನಿಖರವಾಗಿ ಎಲ್ಲಿ ಇರ್ಬೋದು ಅಂತ ಆತ ತೋರಿಸ್ತಾನೋ ಅಲ್ಲಿಂದ ಅಗೆಯೋದಕ್ಕೆ ಆರಂಭ ಮಾಡ್ತಾರೆ. ನಿನ್ನೆ ಮೊನ್ನೆ ಎಲ್ಲ ನೋಡಿದ ಹಾಗೆ ಸುಮಾರು 8, 9, 10 ಅಡಿಗಳವರೆಗೂ ಕೂಡ ಅಗೆದಿದ್ದಾರೆ. ಸುಮಾರು 15 ಅಡಿ ಅಗಲದವರೆಗೂ ಕೂಡ ಅಗೆದಿದ್ದಾರೆ. ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಪ್ರದೇಶದಲ್ಲಿ ಅಗಿತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಪಾಯಿಂಟ್ ನಂಬರ್ 7 ಇಲ್ಲಿ ಏನು ಸಿಗತ್ತೆ ಅನ್ನುವಂಥ ಒಂದು ಕುತೂಹಲ ಅಷ್ಟೇ. ಅಲ್ಲೂ ಕೂಡ ಶವ ಸಿಗತ್ತೆ, ಯಾಕಂದರೆ ತಾನೇ ಹುಗಿದಿದ್ದೇನೆ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದ್ರಿಂದ ಅಲ್ಲಿ ಶವ ಸಿಗುತ್ತಾ ಅನ್ನುವಂಥ ಒಂದು ಕುತೂಹಲ. ಮತ್ತು ಅವರು ಈ SIT ಟೀಮ್ನವರು ಈ ತನಿಖೆಯನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ರೀತಿ, ಇವತ್ತು ಬೇರೆ ರಾಜ್ಯದಿಂದ ಕರ್ಕೊಂಡು ಬಂದು ಅಲ್ಲಿ ಕಾರ್ಡನ್ ಆಫ್ ಮಾಡಿ, ಅಲ್ಲಿ ಪರದೆ ಕಟ್ಟಿ, ಅಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಮಾಹಿತಿ ಹೊರ ಹೋಗಬಾರ್ದು ಅಂತ ಪ್ರಯತ್ನ ಮಾಡಿ ಏನೆಲ್ಲ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಡೀತಾ ಇದೆ ಇವತ್ತಿನ ಉತ್ಖನನ ಕಾರ್ಯ, ಯಾವ ರೀತಿಯಲ್ಲಿ ನಡೆಯಲಿದೆ ದಿನೇಶ್? ಮತ್ತು ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ದಿನೇಶ್, ಈ ಭಾಗಗಳಲ್ಲಿ, ಈ ಜಾಗದಲ್ಲಿ ಈ ಹಿಂದೆ ಇದೇ ವ್ಯಕ್ತಿಯ ಮೂಲಕವೇ ಗ್ರಾಮ ಪಂಚಾಯತ್ ಕೂಡ, ಅಂದರೆ ಈ ಅಪರಿಚಿತ ಶವಗಳನ್ನು ಹೂಳಿದಂತಹ ದಾಖಲೆಗಳು ಗ್ರಾಮ ಪಂಚಾಯತ್ನಲ್ಲೂ ಇದೆ. ಈ ವ್ಯಕ್ತಿಯ ಹೂಳಿರ್ತಕ್ಕಂಥದ್ದು ಅಂತ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಈತನೇ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಒಂದು ಪತ್ರ ಕೂಡ ರಿವೀಲ್ ಆಗಿದೆ. ಈ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ಏನೆಲ್ಲ ಅಪ್ಡೇಟ್ ಕೊಡ್ಬೋದು ದಿನೇಶ್?
ಹೌದು ಶ್ರೀಲಕ್ಷ್ಮಿ, ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಆರಂಭ ಆಗುತ್ತೆ. ಈಗಾಗಲೇ SIT ಕಚೇರಿಯಿಂದ ಆತನನ್ನು ಅಂದರೆ ಆ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನು ಧರ್ಮಸ್ಥಳ ಈ ಭಾಗಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಅವರು ಬಂದು ಇಲ್ಲಿಗೆ ರೀಚ್ ಆಗ್ತಾರೆ. ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು, ಇದು ನೇತ್ರಾವತಿ ಬ್ರಿಡ್ಜ್ ಇರುವಂಥದ್ದು. ನೇತ್ರಾವತಿ ಬ್ರಿಡ್ಜ್ನ ಪಕ್ಕದಲ್ಲಿ ಆ ಒಂದು 7ನೇ ಪಾಯಿಂಟ್ ಏನಿದೆ ಅದಕ್ಕೆ ಬರುವುದಕ್ಕೆ ದಾರಿ ಇದೆ. ಆ ದಾರಿ ಮೂಲಕವಾಗಿ ಬಂದು ಅಲ್ಲಿ 7ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಇಟಾಚಿಯನ್ನು ಕೂಡ ತರಿಸಲಾಗಿದೆ. ಇವತ್ತು ಇಟಾಚಿ ಜೊತೆಗೆ ಕಾರ್ಮಿಕರು ಕೂಡ ಆ ಒಂದು ಅಗೆಯುವಂಥ ಪ್ರೊಸೆಸನ್ನು ಮಾಡ್ತಾರೆ. ಆರಂಭದಲ್ಲಿ ಆ ಕಾರ್ಮಿಕರು ಏನಿದ್ದಾರೆ ಅವರು ಅಗಿತಾರೆ. ಆ ಬಳಿಕ ಮತ್ತಷ್ಟು ಆಳವನ್ನು ಅಗಿಬೇಕಾದ್ರೆ ಆ ಇಟಾಚಿಯನ್ನು ಕೂಡ ಬಳಸಿಕೊಳ್ಳಲಾಗ್ತಿದೆ. ಹೀಗಾಗಿ ಮುಂಜಾಗ್ರತೆಗಾಗಿ ಆ ಒಂದು ಇಟಾಚಿಯನ್ನು ಕೂಡ ಈಗಾಗಲೇ ಸ್ಥಳದಲ್ಲಿ ತರಿಸಿ ಇಟ್ಟುಕೊಂಡಿರುವಂಥದ್ದು ಮತ್ತು ಆ ಒಂದು ಪ್ಲೇಸ್ ಏನಿದೆ 7ನೇ ಪ್ಲೇಸ್ ಏನಿದೆ ಅದನ್ನು ಸ್ವಚ್ಛ ಮಾಡುವಂಥ ಕೆಲಸ ಕೂಡ ಈಗ ಆಗ್ತಾ ಇರುವಂಥದ್ದು. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಆ ಒಂದು SIT ಟೀಮ್ ಅನ್ನುವಂಥದ್ದು ಈ ಒಂದು ಬ್ರಿಡ್ಜಿನ ಎಂಡಿಗೆ ಬರ್ತಾರೆ. ಅಲ್ಲಿಂದ ಬಂದು 7ನೇ ಪಾಯಿಂಟ್ ತಲುಪ್ತಾರೆ. ಅಲ್ಲಿಂದ ಒಂದು ಸುಮಾರು 200ರಿಂದ 300 ಮೀಟರ್ ಅಷ್ಟು ದೂರದಲ್ಲಿ 7ನೇ ಪಾಯಿಂಟ್ ಇರುವಂಥದ್ದು. ನಿನ್ನೆ ಇದ್ದಂಥದ್ದು ಅದೇ ಪಕ್ಕದಲ್ಲಿ ಅಂದರೆ 25ರಿಂದ 30 ಅಡಿಗಳಷ್ಟು ದೂರದಲ್ಲಿ ನಿನ್ನೆ 6ನೇ ಪಾಯಿಂಟ್ ಇತ್ತು. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಗಳು ಮತ್ತು ಬುರುಡೆಯ ಒಂದಷ್ಟು ಪೀಸ್ಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಆ ಒಂದು 6ನೇ ಪಾಯಿಂಟ್ನ ಉತ್ಖನನ ಅನ್ನುವಂಥದ್ದು ಬಹಳಷ್ಟು ಲೇಟ್ ಆಗಿತ್ತು. ನಿನ್ನೆ ಇಡೀ ದಿನ ನಡೆದಿರುವಂಥದ್ದು ಕೇವಲ 6ನೇ ಪಾಯಿಂಟ್ನ ಉತ್ಖನನ ಮಾತ್ರ. ಅದರಲ್ಲೇ ಮೂಳೆಗಳು ಸಿಕ್ಕಿದ ಕಾರಣಕ್ಕಾಗಿ ಮತ್ತಷ್ಟು ಅಗೆಯಲಾಗಿತ್ತು. JCBಯನ್ನು ಕೂಡ ತರಿಸಿಕೊಂಡು ಆಳಕ್ಕೆ ಅಗೆಯಲಾಗಿತ್ತು. ಜೊತೆಗೆ ಅಕ್ಕಪಕ್ಕದಲ್ಲೂ ಕೂಡ ಒಂದಷ್ಟು ಅಗಲವನ್ನು ಕೂಡ ಅಲ್ಲಿ ಅಗೆಯಲಾಗಿತ್ತು. ಹೀಗಾಗಿ ನಿನ್ನೆಯ ಪ್ರೊಸೆಸ್ ಬಹಳಷ್ಟು ಲೇಟ್ ಆಗಿರುವಂಥದ್ದು. ಅಂದರೆ ಆ ಮೂಳೆಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಆ ಒಂದು ಪ್ರೊಸೆಸ್ ಅನ್ನುವಂಥದ್ದು ಒಂದಷ್ಟು ಲೇಟ್ ಆಗುತ್ತೆ. ಇವತ್ತು ಕೂಡ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡ್ತಾರೆ. ಆದರೆ ಇಲ್ಲೇನಾದರೂ ಮೂಳೆಗಳ ಪೀಸ್ಗಳಾಗಿರ್ಬೋದು ಜೊತೆಗೆ ಬುರುಡೆಯ ಒಂದಷ್ಟು ತುಂಡುಗಳಾಗಿರ್ಬೋದು ಸಿಕ್ಕಿದ್ರೆ ಇದು ಕೂಡ ಲೇಟ್ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅಂದರೆ ಮೊನ್ನೆ ಆರಂಭದ ದಿನ ಒಂದು ಕಡೆಗಳಲ್ಲಿ ಉತ್ಖನನ ಮಾಡಿದ್ರು, ಆ ಬಳಿಕ 2ನೇ ದಿನ 4 ಕಡೆಗಳಲ್ಲಿ ಮಾಡಿದ್ರು, ನಿನ್ನೆ ಒಂದು ಕಡೆಯಲ್ಲಿ, ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಲಿಕ್ಕೆ ಇರುವಂಥದ್ದು. ಇಲ್ಲೇನಾದರೂ ಕಳೆಬರ ಸಿಕ್ಕಿದ್ರೆ ಮತ್ತಷ್ಟು ಇವತ್ತು ಕೂಡ ಆ ಒಂದು 7ನೇ ಪಾಯಿಂಟದ್ದು ಬಹಳಷ್ಟು ಲೇಟ್ ಆಗುವಂಥ ಸಾಧ್ಯತೆಗಳು ಇದೆ. ನಿನ್ನೆ ಪಾಯಿಂಟ್ ಏನಿದೆ ಅದು 6ನೇ ಪಾಯಿಂಟ್ ಅದು ಕಾಣಿಸಿಕೊಳ್ಳಿತ್ತು. ಅಂದರೆ ಇಲ್ಲೇ ನೇತ್ರಾವತಿ ನದಿಯ ಪಕ್ಕದಲ್ಲಿ ಆ ಒಂದು 6ನೇ ಪಾಯಿಂಟ್ ಇತ್ತು. ಮೀಡಿಯಾಗಳ ಕ್ಯಾಮರಾಕ್ಕೆ ಕೂಡ ಅದು ಗೋಚರ ಆಗ್ತಾ ಇತ್ತು. ಆದರೆ 7ನೇ ಪಾಯಿಂಟ್ ಇರುವಂಥದ್ದು ಕಾಡಿನ ಒಳಭಾಗದಲ್ಲಿ. ಹೀಗಾಗಿ ಇವತ್ತು ಆ ಒಂದು ಪ್ರದೇಶ ಸ್ಪಷ್ಟವಾಗಿ ಕಾಣೋದಿಲ್ಲ, ಮರಗಳ ಅಡ್ಡ ಇದೆ. ಹೀಗಾಗಿ ಅದೊಂದು ಅಷ್ಟಾಗಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರೋದಿಲ್ಲ. ಸದ್ಯ SIT ಅಧಿಕಾರಿಗಳು ಈ ಕಡೆ ಬರ್ತಾ ಇದ್ದಾರೆ. ಬಂದು ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಆ ಒಂದು ಸ್ಥಳ ಅಂದರೆ ಆ ಗುರುತಿಸಿದಂಥ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕೂಡ ಆರಂಭ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಉತ್ಖನನಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಕಾರ್ಮಿಕರು ಕೂಡ ಬಂದಿದ್ದಾರೆ. ಒಂದು ಹೊರ ರಾಜ್ಯದ ಕಾರ್ಮಿಕರು ಜೊತೆಗೆ ಈ ಭಾಗದ ಒಂದಷ್ಟು ಕಾರ್ಮಿಕರನ್ನು ಬಳಸಿಕೊಂಡು ಇವತ್ತು ಉತ್ಖನನ ನಡೆಯುತ್ತೆ. ಜೊತೆಗೆ ಈ ಇಟಾಚಿಯನ್ನು ಕೂಡ ತರಿಸಲಾಗಿದೆ. ಅಂದರೆ ಆರಂಭದಲ್ಲಿ ಒಂದು 3 ಅಡಿಗಳಷ್ಟು ಆಳವನ್ನು ಇಲ್ಲಿನ ಕಾರ್ಮಿಕರೇ ಅಗಿತಾರೆ. ಅಲ್ಲಿ ಏನಾದರೂ ಒಂದಷ್ಟು ಮೂಳೆಗಳು ಅಥವಾ ಬುರುಡೆಯ ಭಾಗಗಳು ಸಿಕ್ಕಿದ್ರೆ ಮತ್ತಷ್ಟು ಅಗಿಬೇಕಾಗುತ್ತೆ. ಹೀಗಾಗಿ ಮತ್ತಷ್ಟು ಅಗಿಯುವುದಕ್ಕೋಸ್ಕರವಾಗಿ ಹಿಟಾಚಿಯನ್ನು ಕೂಡ ಸ್ಥಳಕ್ಕೆ ತರಿಸಿಕೊಳ್ಳಲಾಗಿದೆ. ಅದು ಕೂಡ ಈಗ 7th ಪಾಯಿಂಟ್ನಲ್ಲಿ ಇರುವಂಥದ್ದು. ಕಾರ್ಮಿಕರು ಕೂಡ 7th ಪಾಯಿಂಟ್ಗೆ ಈಗಾಗಲೇ ಬಂದಿದ್ದಾರೆ. SIT ಅಧಿಕಾರಿಗಳನ್ನ ವೈಟ್ ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳು ಮುಸುಕುದಾರಿ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾರೆ. ಅವರ ಜೊತೆಗೆ AC ಆದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಇರ್ತಾರೆ, ಅರಣ್ಯ ಇಲಾಖೆಗೆ ಸಂಬಂಧಿಸಿದವರು ಇರ್ತಾರೆ, ಕಂದಾಯ ಇಲಾಖೆಗೆ ಸಂಬಂಧಿಸಿದವರು ಇರ್ತಾರೆ, ಫೊರೆನ್ಸಿಕ್ ತಜ್ಞರು ಜೊತೆಗೆ ವೈದ್ಯರು ಕೂಡ ಇರ್ತಾರೆ. ಹೀಗಾಗಿ ಒಂದು ತಂಡ ಏನಿದೆ ಅದು ಸ್ಥಳಕ್ಕೆ ಬಂದ ಬಳಿಕ 7ನೇ ಪಾಯಿಂಟ್ನಲ್ಲಿ ಆರಂಭ ಆಗುತ್ತೆ. 7ನೇ ಪಾಯಿಂಟ್ನಲ್ಲಿ ಇವತ್ತು ಮೂಳೆಗಳು ಅಥವಾ ಬುರುಡೆಯ ಭಾಗಗಳು ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.